ವೀಕ್ಷಕರೇ, ಹಿಟ್ಲರ್ನ ನಂತರ ಈತನೇ ವಿಶ್ವದ ಅತ್ಯಂತ ಭಯಾನಕ ಡಿಕ್ಟೇಟರ್. ಪ್ರಪಂಚದ ಬೇರೆ ಎಲ್ಲಾ ದೇಶಗಳಿಂದನೂ ಕೂಡ ದೂರ ಇರುವಂತ ಈತ ವಿಚಿತ್ರ ಸಾಮ್ರಾಟ. ಆ ದೇಶದ ಪ್ರಜೆಗಳು ಹೇಗ್ ಬದುಕಬೇಕು, ಏನ್ ತಿನ್ಬೇಕು, ಯಾರು ಎಲ್ಲಿ ವಾಸ ಮಾಡಬೇಕು, ಯಾರು ಏನ್ ಕೆಲಸ ಮಾಡಬೇಕು, ಯಾವ ಬಟ್ಟೆನ ಧರಿಸಬೇಕು, ಯಾವ ರೀತಿಯಾದಂತಹ ಹೇರ್ ಸ್ಟೈಲ್ ಅನ್ನು ಅವರು ಕಟಿಂಗ್ ಮಾಡಿಸ್ಬೇಕು, ಯಾವ ಸಿನಿಮಾ ನೋಡಬೇಕು, ಇದೆಲ್ಲವನ್ನು ಕೂಡ ಆತನ ಸರ್ಕಾರನೇ ನಿರ್ಧರಿಸುತ್ತೆ. ಆ ದೇಶದ ಜನರು ಫೋನ್ ಅನ್ನ ಯೂಸ್ ಮಾಡುವಾಗ ಇದ್ದಕ್ಕಿದ್ದ ಹಾಗೆ ತಾನಾಗೆ ಸ್ಕ್ರೀನ್ ಶಾಟ್ ಅನ್ನು ತೆಗೆದು ಅದು ಆ ದೇಶದ ಸರ್ಕಾರಕ್ಕೆ ಕಳಿಸುತ್ತೆ. ಆ ದೇಶದ ಪ್ರತಿಯೊಬ್ಬ ಪ್ರಜೆ ಮೇಲೂ ಕೂಡ ಸರ್ಕಾರ ಹದ್ದಿನಂತೆ ಕಣ್ಣನ್ನ ಇಟ್ಟು ಆಳ್ವಿಕೆಯನ್ನ ಮಾಡ್ತಿದೆ. ಆ ದೇಶದಲ್ಲಿ ಒಬ್ಬ ವ್ಯಕ್ತಿ ತಪ್ಪನ್ನ ಮಾಡಿದ್ರೆ ಆತನ ತಲೆಮಾರಿನವರೆಗೂ ಕೂಡ ಕಠಿಣ ದಂಡನೆಯನ್ನ ಅನುಭವಿಸಬೇಕು. ಇದು ಗಿಲ್ಟ್ ಬೈ ಅಸೋಸಿಯೇಷನ್ ಕಾನೂನು. ಆತನ ಸಾಮ್ರಾಜ್ಯದಲ್ಲಿ ಕಣ್ಣೀರನ್ನ ಹಾಕಿದ್ರೂ ಕೊಲ್ತಾನೆ, ಮೀಟಿಂಗ್ ನಲ್ಲಿ ನಿದ್ದೆ ಮಾಡಿದ್ರೂ ಕೊಲ್ತಾನೆ, ತಪ್ಪನ್ನ ಮಾಡಿದ್ರೂ ಕೊಲ್ತಾನೆ. ವೀಕ್ಷಕರೇ, ಈತ ಯಾರು ಅಂತ ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ. ಹೌದು, ನಾರ್ತ್ ಕೊರಿಯಾದ ಸುಪ್ರೀಂ ಲೀಡರ್ ಆದಂತ ಕಿಂಗ್ ಜಾಂಗ್ ಉನ್. ಈತನ ಬಗ್ಗೆ ಈಗಾಗಲೇ ನಾವು ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ. ವೀಕ್ಷಕರೇ, ನಾರ್ತ್ ಕೊರಿಯಾದ ದಿ ಡಾರ್ಕ್ ಸೀಕ್ರೆಟ್ ಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಅದು 2021ರ ಉತ್ತರ ಕೊರಿಯಾ ದೇಶದ ಹ್ಯಾಂಗಾನ್ನ ಪ್ರಾಂತ್ಯ. 22 ವರ್ಷದ ಒಬ್ಬ ಯುವಕನನ್ನ ಒಂದು ಸ್ಟೇಡಿಯಂಗೆ ಹಿಡಿದು ಕರೆತರಲಾಗುತ್ತೆ. ಆ ಜನರ ಗುಂಪಿನಲ್ಲಿ ಆ ಯುವಕನ ತಂದೆ ತಾಯಿ ಕಣ್ಣೀರನ್ನ ಹಿಡಿದ ಮುಂದೆ ನಿಂತಿದ್ರು. ಆತ ಮಾಡದಂತ ಒಂದು ತಪ್ಪಿಗೆ ಎಲ್ಲರೂ ಮುಂದೆ ಅವನನ್ನ ಅದೇ ಸ್ಟೇಡಿಯಂನಲ್ಲಿ ಗುಂಡಿಕ್ಕಿ ಕೊಲ್ಲಲಾಗಿತ್ತು. ನ್ಯಾಯ ತೀರ್ಮಾನ ಮಾಡೋದಕ್ಕೆ ಯಾವ ಕೋರ್ಟ್ ಕೂಡ ಇರ್ಲಿಲ್ಲ, ಯಾವ ವಕೀಲನೂ ಇರ್ಲಿಲ್ಲ. ಅಷ್ಟಕ್ಕೂ ಆತ ಮಾಡದಂತ ತಪ್ಪನ್ನ ನೀವು ಕೇಳಿದ್ರೆ ಆಶ್ಚರ್ಯ ಪಡೋದು ಖಂಡಿತ. ಅವನು ತನ್ನ 17ನೇ ವರ್ಷ ಇದ್ದಾಗ ಯಾರಿಗೂ ಗೊತ್ತಾಗದಂತೆ ದಕ್ಷಿಣ ಕೊರಿಯಾದ ಸಂಗೀತವನ್ನ ಕೇಳಿದ್ದ. ಆದ್ರೆ ಆ ವಿಚಾರ ಆತನ ಸ್ನೇಹಿತನಿಗೆ ಗೊತ್ತಿತ್ತು. ಆತನ ಸ್ನೇಹಿತ ಈ ಒಂದು ವಿಷಯವನ್ನ ಉತ್ತರ ಕೊರಿಯಾದ ಭದ್ರತಾ ಇಲಾಖೆಗಳಿಗೆ ತಿಳಿಸಿದ್ದ. ಯಾಕೆಂದ್ರೆ ಉತ್ತರ ಕೊರಿಯಾದಲ್ಲಿ ಇಂಥದನ್ನ ಮಾಡೋದು ದೇಶ ವಿರೋಧಿ ಅಂತ ಪರಿಗಣಿಸಲಾಗುತ್ತೆ. ವೀಕ್ಷಕರೇ, ನಾನು ಹೇಳಿದಂತ ಈ ಒಂದು ಘಟನೆ ಕೇವಲ ಒಂದು ಉದಾಹರಣೆ ಅಷ್ಟೇ. ಆ ದೇಶದಲ್ಲಿ ಇದಕ್ಕಿಂತನೂ ಕೂಡ ಅಮಾನವೀಯವಾದಂತ ಸಾಕಷ್ಟು ಘಟನೆಗಳು ಇವೆ. 2020ರಲ್ಲಿ ಉತ್ತರ ಕೊರಿಯಾದ ಸರ್ಕಾರ ಒಂದು ಕಾನೂನನ್ನ ಜಾರಿ ಮಾಡುತ್ತೆ. ಅದರ ಹೆಸರೇ ಎಲಿಮಿನೇಷನ್ ಆಫ್ ರಿಯಾಕ್ಷನರಿ ಥಾಟ್ ಅಂಡ್ ಕಲ್ಚರ್ ಆಕ್ಟ್. ಈ ಒಂದು ಕಾನೂನಿನ ಪ್ರಕಾರ ಯಾರಾದರೂ ದಕ್ಷಿಣ ಕೊರಿಯಾದ ಕಂಟೆಂಟ್ ಅನ್ನ ವೀಕ್ಷಣೆ ಮಾಡೋದು, ಕೆ-ಪಾಪ್ ಸಂಗೀತ ಕೇಳೋದು ಅಥವಾ ಅವರ ಧಾರಾವಾಹಿಗಳನ್ನ ನೋಡೋದು, ಇದೆಲ್ಲವನ್ನು ಕೂಡ ಒಂದು ಅಪರಾಧವಾಗಿ ಪರಿಗಣಿಸಲಾಗುತ್ತೆ. ಇದಕ್ಕೆ 15 ವರ್ಷಗಳ ಜೈಲು ಅಥವಾ ಸಾರ್ವಜನಿಕವಾಗಿ ಗಲ್ಲಿಗೆ ಏರಿಸುವಂತಹ ಶಿಕ್ಷೆ ಕೂಡ ವಿಧಿಸಲಾಗುತ್ತೆ. ಉತ್ತರ ಕೊರಿಯಾದ ಪತ್ರಿಕೋದ್ಯಮ ಕೂಡ ಸರ್ಕಾರದ ನಿಯಂತ್ರಣದಲ್ಲಿ ಇದೆ. ಹೀಗಾಗಿ ಅಲ್ಲಿ ನಡೆಯುವಂತ ಬಹುತೇಕ ಘಟನೆಗಳು ಇಡೀ ಪ್ರಪಂಚಕ್ಕೆ ಗೊತ್ತಾಗೋದೇ ಇಲ್ಲ. ಆ ದೇಶವನ್ನ ಜನ ಜಗತ್ತಿನ ಓಪನ್ ಜೈಲ್ ಅಂತನೂ ಕೂಡ ಕರೀತಾರೆ. ಅಲ್ಲಿನ ಜನ ಎಷ್ಟೇ ಬುದ್ಧಿವಂತರಾಗಿರ್ಲಿ, ಎಷ್ಟೇ ಪ್ರಭಾವಿತರಾಗಿರ್ಲಿ, ಒಳ್ಳೆಯ ಜೀವನ ನಡೆಸೋದಿಕ್ಕೆ ಸಾಧ್ಯನೇ ಇಲ್ಲ. ಕುಟುಂಬದ ಸದಸ್ಯರಲ್ಲಿ ಯಾರಾದರೂ ತಪ್ಪನ್ನ ಮಾಡಿದ್ರೆ ಅಥವಾ ನಾರ್ತ್ ಕೊರಿಯಾದಿಂದ ಓಡ್ ಹೋಗೋದಕ್ಕೆ ಪ್ರಯತ್ನ ಪಟ್ಟರೆ ಕೇವಲ ಅವನಿಗೆ ಮಾತ್ರ ಶಿಕ್ಷೆ ಆಗೋದಿಲ್ಲ. ಆ ಇಡೀ ಕುಟುಂಬಕ್ಕೆ 20 ರಿಂದ 30 ವರ್ಷದವರೆಗೂ ಕಾರ್ಮಿಕರಂತೆ ಕೆಲಸ ಮಾಡುವಂತ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಉತ್ತರ ಕೊರಿಯಾ ತನ್ನ ನಕಲಿ ಮುಖವನ್ನ ಪ್ರದರ್ಶಿಸುತ್ತೆ. ಇಂಟರ್ನೆಟ್ ನಲ್ಲಿ ಸಿಗುವಂತ ಬಹುತೇಕ ವಿಡಿಯೋಗಳಲ್ಲಿ ನಾರ್ತ್ ಕೊರಿಯಾದ ಜನರು ಬಹಳ ಸಂತೋಷದಿಂದ ಜೀವಿಸುತ್ತಿರುವಂತಹ ದೃಶ್ಯಗಳು ಕಾಣಸಿಗ್ತವೆ. ಆದರೆ ಆ ಒಂದು ಸಂತೋಷದ ಹಿಂದೆ ಒಂದು ಭಯಾನಕ ಸತ್ಯ ಪ್ರಪಂಚದ ಕಣ್ಣಿಗೆ ಕಾಣದೆ ಮುಚ್ಚೋಗಿದೆ. ನೀವೇನಾದ್ರೂ ಆ ಸತ್ಯಗಳನ್ನ ತಿಳಿದುಕೊಂಡ್ರೆ ಭಾರತದಲ್ಲಿ ವಾಸ ಮಾಡ್ತಿರೋದು ನಮ್ಮ ಪುಣ್ಯ ಅಂತ ಅಂದ್ಕೊಳ್ಳೋದು ಖಂಡಿತ. ಉತ್ತರ ಕೊರಿಯಾ ಪ್ರಪಂಚದಲ್ಲಿ ಇರುವಂತ ನರಕ ಅಂತಾನೂ ಕೂಡ ಅಲ್ಲಿನ ಜನರು ಭಾವಿಸ್ತಾರೆ. ಮತ್ತೆ ಇವತ್ತಿಗೂ ಸಾಕಷ್ಟು ಜನ ಆ ದೇಶವನ್ನ ಬಿಟ್ಟು ಹೋಗೋದಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆ ದೇಶವನ್ನ ಬಿಟ್ಟು ಹೋಗೋದಿಕ್ಕೆ ಪ್ರಯತ್ನ ಪಟ್ಟವರಿಗೆ ಸಿಗುವಂತ ಬಹುಮಾನ ಘೋರ ಮರಣ. ಉತ್ತರ ಕೊರಿಯಾದಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಅದು ಅಸಾಧ್ಯನೇ ಸರಿ. ಇದಕ್ಕೆ ಕಾರಣ ಏನಂದ್ರೆ ಆ ದೇಶದ ಭೌಗೋಳಿಕ ಸ್ಥಾನಮಾನ. ಉತ್ತರ ಕೊರಿಯಾ ಪಶ್ಚಿಮದಲ್ಲಿ ಯೆಲ್ಲೋ ಸಮುದ್ರ ಮತ್ತು ಪೂರ್ವದಲ್ಲಿ ಜಪಾನ್ ಸಮುದ್ರ ಇವೆ. ಈ ಎರಡೂ ಕಡೆಗಳಲ್ಲಿ ಉತ್ತರ ಕೊರಿಯಾದ ನೌಕಾಪಡೆಯ ಕಠಿಣ ಭದ್ರತೆ ಇರುತ್ತೆ. ಯಾರಾದ್ರೂ ಅನಧಿಕೃತವಾಗಿ ಆ ಒಂದು ಮಾರ್ಗದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ಕೂಡ್ಲೆ ಅವರನ್ನ ಗುಂಡನ್ನ ಹಾರಿಸಿ ಸಾಯಿಸಲಾಗುತ್ತೆ. ಮತ್ತೊಂದ್ ಕಡೆ ದಕ್ಷಿಣಕ್ಕೆ ಉತ್ತರ ಕೊರಿಯಾ ದೇಶ ಇದೆ. ಇದನ್ನ ಉತ್ತರ ಕೊರಿಯಾದ ಅತಿ ದೊಡ್ಡ ಶತ್ರು ಅಂತಾನೆ ಪರಿಗಣಿಸಲಾಗುತ್ತೆ. ಹೀಗಾಗಿ ಅಲ್ಲಿನ ಬಾರ್ಡರ್ ನಲ್ಲಿ ಟೈಟ್ ಸೆಕ್ಯೂರಿಟಿಗಳನ್ನ ನೇಮಿಸಲಾಗಿದೆ. ಇದರ ಮಧ್ಯೆ ಕೂಡ ಉತ್ತರ ಕೊರಿಯಾದ ಅನೇಕ ಜನರು ಓಡ್ ಹೋಗಿ ದಕ್ಷಿಣ ಕೊರಿಯಾಕ್ಕೆ ಸೇರುವಂತ ಕನಸನ್ನ ಕಾಣ್ತಾರೆ. ಯಾಕೆಂದ್ರೆ ಇವತ್ತಿಗೂ ಕೂಡ ದಕ್ಷಿಣ ಕೊರಿಯಾ ಉತ್ತರ ಕೊರಿಯಾದವರನ್ನ ನಿರಾಶ್ರಿತರಂತ ಒಪ್ಪಿಕೊಂಡು ಆಶ್ರಯವನ್ನ ಕೊಡ್ತಾರೆ. ಆದ್ರೆ ಈ ಒಂದು ಸುವರ್ಣ ಅವಕಾಶ ಉತ್ತರ ಕೊರಿಯಾದಿಂದ ತಪ್ಪಿಸ್ಕೊಂಡು ಹೋದ್ರೆ ಮಾತ್ರ ಸಿಗೋದು. ಆದ್ರೆ ಯಾರಿಗೂ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಂಡು ಓಡ್ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. ಅಂತ ವಿಶೇಷವಾದಂತಹ ಭದ್ರತೆಯನ್ನ ಉತ್ತರ ಕೊರಿಯಾ ನೇಮಿಸಿದೆ. ಉತ್ತರ ಕೊರಿಯಾದ ಪ್ರಕಾರ ಈ ರೀತಿ ಅಕ್ರಮವಾಗಿ ಬಾರ್ಡರ್ ಅನ್ನು ದಾಟಿದ್ರೆ ಅದನ್ನ ದೇಶದ್ರೋಹ ಅಂತ ಪರಿಗಣಿಸಲಾಗುತ್ತೆ. ಇದಕ್ಕೆ ಇರುವಂತ ಶಿಕ್ಷೆ ಜೀವಾವಧಿ ಜೈಲು ಅಥವಾ ಮರಣದಂಡನೆ. ಉತ್ತರ ಕೊರಿಯಾದ ಪೂರ್ತಿ ಹೆಸರು ಡೆಮಾಕ್ರಾಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ. ಈ ದೇಶ ಉತ್ತರಕ್ಕೆ ಚೀನಾ, ಉತ್ತರ ಪೂರ್ವಕ್ಕೆ ರಷ್ಯಾ ಮತ್ತು ದಕ್ಷಿಣಕ್ಕೆ ದಕ್ಷಿಣ ಕೊರಿಯಾ ದೇಶಗಳೊಂದಿಗೆ ಬಾರ್ಡರ್ ಅನ್ನ ಹಂಚಿಕೊಂಡಿದೆ. ಆದ್ರೂ ಕೂಡ ಯಾವ ಉತ್ತರ ಕೊರಿಯಾದ ನಾಗರಿಕನು ಕೂಡ ಬಾರ್ಡರ್ ದಾಟಿ ಚೀನಾ ಅಥವಾ ರಷ್ಯಾಗೆ ಹೋಗುವ ಸಾಹಸವನ್ನ ಮಾಡೋದಿಲ್ಲ.
ಆದ್ರೆ ಈ ಚೀನಾ ಮತ್ತು ರಷ್ಯಾ ಬಾರ್ಡರ್ಗಳಲ್ಲಿ ಇಷ್ಟು ಬಿಗಿಯಾದ ಭದ್ರತೆ ಇರೋದಿಲ್ಲ. ಇದಕ್ಕೆ ಮುಖ್ಯ ಕಾರಣನೇ ಆ ಮೂರು ದೇಶಗಳು ಅಂದ್ರೆ ಚೀನಾ, ರಷ್ಯಾ ಮತ್ತು ಉತ್ತರ ಕೊರಿಯಾ. ಈ ದೇಶಗಳ ನಡುವಿನ ಸೈನಿಕ ಒಕ್ಕೂಟ ಅಂದ್ರೆ ಈ ಮೂರು ದೇಶಗಳು ಪರಸ್ಪರ ಸಹಾಯವನ್ನ ಮಾಡ್ತವೆ ಮತ್ತು ಸೇನೆ ಬೆಂಬಲ ಕೊಡ್ತವೆ. ಹೀಗಾಗಿ ಉತ್ತರ ಕೊರಿಯಾದಿಂದ ಒಬ್ಬ ವ್ಯಕ್ತಿ ಬಾರ್ಡರ್ ದಾಟಿ ಅಥವಾ ಚೀನಾ ಗಡಿಯನ್ನ ದಾಟಿ ಸಿಕ್ಕಾಕೊಂಡ್ರೆ ಯಾವುದೇ ಪ್ರಶ್ನೆ ಕೇಳದೆ ಅವರನ್ನ ರಿಪೋರ್ಟ್ ಮಾಡಿ ಉತ್ತರ ಕೊರಿಯಾಗೆ ವಾಪಸ್ ಕಳುಹಿಸ್ತಾರೆ. ನಂತರ ಆ ವ್ಯಕ್ತಿಗೆ ಏನಾಗುತ್ತೆ ಅಂತ ಇಲ್ಲಿ ಬಿಡಿಸಿಡಬೇಕಿಲ್ಲ. ಉತ್ತರ ಕೊರಿಯಾದಲ್ಲಿ ಬಾರ್ಡರ್ ದಾಟೋದು ದೂರದ ಮಾತು. ಅಲ್ಲಿ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗೋದಕ್ಕೂ ಅನುಮತಿ ಇಲ್ಲ. ಆ ರೀತಿ ಏನಾದ್ರೂ ಹೋದ್ರೆ ಅದನ್ನ ಕಾನೂನು ಉಲ್ಲಂಘನೆ ಅಂತ ಪರಿಗಣಿಸಲಾಗುತ್ತೆ. ಉತ್ತರ ಕೊರಿಯಾದ ಜನರಿಗೆ ತಮ್ಮ ದೇಶದಲ್ಲಿ ತಾವು ಓಡಾಡೋದಕ್ಕೆ ಸ್ವಾತಂತ್ರ್ಯ ಇಲ್ಲ. ಉತ್ತರ ಕೊರಿಯಾ ದೇಶದ ಮಾನವ ಹಕ್ಕುಗಳ ದಾಖಲೆ ಇಡೀ ವಿಶ್ವದಲ್ಲೇ ಅತಿ ಭಯಾನಕವಾದುದು. ಫ್ರೀ ಸ್ಪೀಚ್ ಅನ್ನೋದು ಇಲ್ಲಿ ಅಸ್ತಿತ್ವದಲ್ಲೇ ಇಲ್ಲ. ಮಾಧ್ಯಮ ಹಾಗೂ ಇಂಟರ್ನೆಟ್ ಎಲ್ಲ ಕೂಡ ಸಂಪೂರ್ಣವಾಗಿ ಸರ್ಕಾರದ ನಿಯಂತ್ರಣದಲ್ಲೇ ಇರುತ್ತೆ. ಒಬ್ಬ ವ್ಯಕ್ತಿ ತಪ್ಪನ್ನ ಮಾಡಿದ್ರೆ ಆತನ ಸಂಪೂರ್ಣ ಕುಟುಂಬಕ್ಕೆ ಶಿಕ್ಷೆಯನ್ನ ವಿಧಿಸೋದು ಇದೊಂದೇ ದೇಶದಲ್ಲಿ. ಆತನ ತಪ್ಪಿನಿಂದ ಮಕ್ಕಳು, ಮೊಮ್ಮಕ್ಕಳು ಮತ್ತೆ ಆತನ ಪೀಳಿಗೆಯವರು ಕೂಡ ಶಿಕ್ಷೆಯನ್ನ ಅನುಭವಿಸಬೇಕು. 2009ರಲ್ಲಿ ಇಂಥದೇ ಒಂದು ವಿಚಿತ್ರ ಘಟನೆ ನಡೆದಿತ್ತು. ಅಲ್ಲಿ 2 ವರ್ಷದ ಒಂದು ಮಗುಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿತ್ತು. ಇದನ್ನ ಕೇಳಿದ್ರೆ ನಿಮ್ಗೆ ನಿಜಕ್ಕೂ ಶಾಕ್ ಆಗಬಹುದು. 2 ವರ್ಷದ ಮಗು ಏನ್ ಅಪರಾಧ ಮಾಡೋದಕ್ಕೆ ಸಾಧ್ಯ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಆದ್ರೆ ತಪ್ಪು ಮಾಡಿದ್ದು ಆ ಮಗು ಅಲ್ಲ, ಆ ಮಗುವಿನ ತಂದೆ. ಹೌದು, ಅವರ ಮನೆಯಲ್ಲಿ ಬೈಬಲ್ ಪತ್ತೆಯಾಗಿತ್ತು. ಈ ಒಂದು ಅಪರಾಧಕ್ಕೆ ಶಿಕ್ಷೆ ಆ ತಂದೆ ತಾಯಿಗೆ ಮಾತ್ರ ಅಲ್ಲ, ಆ ಪುಟ್ಟ ಕಂದನಿಗೂ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿತ್ತು. ಈ ದೇಶಕ್ಕೆ ವಿದೇಶಿ ಪ್ರವಾಸಿಗರು ಬರೋದು ಸಾಮಾನ್ಯ. ಆದ್ರೆ ಆ ಪ್ರವಾಸಿಗರ ಮೇಲೆ ಪ್ರತಿ ಕ್ಷಣ ಕೂಡ ಹದ್ದಿನಂತೆ ಕಣ್ಣನ್ನ ಇಟ್ಟಿರ್ತಾರೆ. ಅವರು ಈ ಉತ್ತರ ಕೊರಿಯಾ ಸರ್ಕಾರದವರು ಏನ್ ತೋರಿಸ್ಬೇಕು ಅಂತ ನಿರ್ಧರಿಸ್ತಾರೋ ಅಥವಾ ತೀರ್ಮಾನಿಸ್ತಾರೋ ಅದನ್ನಷ್ಟೇ ಇವರು ತೋರಿಸ್ಬೇಕು. ಆದ್ರೆ ನಿಜವಾದ ಸತ್ಯವನ್ನ ಪ್ರವಾಸಿಗರಿಂದ ಮರೆಮಾಚಲಾಗುತ್ತೆ. ಅಲ್ಲಿ ನಡೆಯುವಂತ ಯಾವ ಸುದ್ದಿಗಳು ಕೂಡ ಹೊರಗಡೆ ಬರೋದಿಲ್ಲ. ಅಲ್ಲಿ ಅಷ್ಟರ ಮಟ್ಟಿಗೆ ನಿಗಾ ಮತ್ತು ನಿರ್ಬಂಧಗಳು ಇವೆ. ಅಲ್ಲಿ ಸುಪ್ರೀಂ ಲೀಡರ್ಗಳನ್ನ ದೇವರಂತೆ ಪೂಜೆ ಮಾಡಲಾಗುತ್ತೆ. ಉತ್ತರ ಕೊರಿಯಾ ದೇಶದಲ್ಲಿ ಮನುಷ್ಯರ ಜೀವಕ್ಕಿಂತ ಆ ಸುಪ್ರೀಂ ಲೀಡರ್ಸ್ ಗಳ ಫೋಟೋಗೆನೆ ಬೆಲೆ ಜಾಸ್ತಿ ಮತ್ತೆ ಪ್ರಾಮುಖ್ಯತೆ ಕೂಡ. ಅಲ್ಲಿನ ಸುಪ್ರೀಂ ಲೀಡರ್ಸ್ ಗಳ ವಿರುದ್ಧ ಮಾತನಾಡಿದ್ರೆ ಸಾರ್ವಜನಿಕವಾಗಿ ಗಲ್ಲಿಗೇರಿಸಲಾಗುತ್ತೆ. ಇತ್ತೀಚೆಗಷ್ಟೇ 2025ರಲ್ಲಿ ಒಂದು ರಿಪೋರ್ಟ್ ಹೊರಬಂದಿತ್ತು. ಈ ಒಂದು ರಿಪೋರ್ಟ್ನ ಪ್ರಕಾರ 3 ಉತ್ತರ ಕೊರಿಯಾದ ಪುರುಷರು ಬೋಟ್ನಲ್ಲಿ ಪ್ರಯಾಣ ಮಾಡ್ತಿದ್ದಾಗ ಅವರನ್ನ ಉತ್ತರ ಕೊರಿಯಾದ ಸೇನೆ ಗುಂಡಿಕ್ಕಿ ಹತ್ಯೆ ಮಾಡಿತ್ತು. ಪ್ರತಿಯೊಬ್ಬ ವ್ಯಕ್ತಿಗೂ 60 ಗುಂಡುಗಳನ್ನ ಹಾರಿಸಲಾಗಿತ್ತು. ಇದಕ್ಕೆ ಕಾರಣ ಏನಂದ್ರೆ ಅವರು ಅಕ್ರಮವಾಗಿ ಸಮುದ್ರ ಮಾರ್ಗದಿಂದ ಉತ್ತರ ಕೊರಿಯಾದಿಂದ ಓಡ್ ಹೋಗಿ ಬೇರೆ ದೇಶಕ್ಕೆ ಹೋಗೋದಕ್ಕೆ ಪ್ರಯತ್ನಿಸ್ತಾ ಇದ್ರು. ಈ ಒಂದು ಘಟನೆ ನಂತರ ಆ 3 ಶವಗಳನ್ನು ಕೂಡ ಅವರದೇ ಊರಿಗೆ ತಂದು ಅಲ್ಲಿ ಜನರ ಮುಂದೆ ನೇತಾಕಲಾಗಿತ್ತು. ಇದರ ಉದ್ದೇಶ ಏನಪ್ಪಾ ಅಂದ್ರೆ ಅದನ್ನ ನೋಡಿ ಬೇರೆಯವರು ಇಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಅವ್ರಿಗೂ ಇಂಥದೇ ಗತಿ ಬರುತ್ತೆ ಅಂತ ಜನಕ್ಕೆ ತೋರಿಸೋದಕ್ಕೆ ಈ ರೀತಿ ಮಾಡಿದ್ರು. ಬೇರೆ ಎಲ್ಲ ದೇಶಗಳ ಹಾಗೆ ಅಲ್ಲಿನ ಪ್ರಜೆಗಳು ಕೂಡ ನೆಮ್ಮದಿಯ ಜೀವನವನ್ನ ನಡೆಸಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಆದ್ರೆ ಇದೆಲ್ಲ ವಿದೇಶಿಗರಿಗೆ ತೋರಿಸೋದಕ್ಕೆ ಸೃಷ್ಟಿ ಮಾಡಿರುವಂತಹ ನಕಲಿ ಮುಖಗಳು. ವಿದೇಶಿಗಳಿಗಾಗಿ ಇಲ್ಲಿ ಒಂದು ಫೇಕ್ ಶೋ ಅನ್ನು ಕೂಡ ಮಾಡಲಾಗುತ್ತೆ. ಅಲ್ಲಿ ಪ್ರವಾಸಕ್ಕೆ ಬರುವಂತ ಟೂರಿಸ್ಟ್ ಗಳನ್ನ ಅವರು ಮೊದಲೇ ಪ್ಲಾನ್ ಮಾಡಿರುವಂತ ಮಾರ್ಗದಲ್ಲಿಯೇ ಕರೆದುಕೊಂಡು ಹೋಗ್ತಾರೆ. ಯಾವ ಯಾವ ಜಾಗಗಳನ್ನ ತೋರಿಸಬೇಕು ಅಂತ ಆ ಸರ್ಕಾರ ಮೊದಲೇ ತೀರ್ಮಾನಿಸಿರುತ್ತೆ. ಪ್ರವಾಸಿಗರು ತಮಗೆ ಇಷ್ಟ ಬಂದಂತ ಜಾಗಗಳಿಗೆ ಹೋಗೋದಕ್ಕೆ ಅಲ್ಲಿ ಅನುಮತಿ ಇಲ್ಲ. ಮತ್ತೆ ಅಲ್ಲಿನ ಸಾಮಾನ್ಯ ಪ್ರಜೆಗಳನ್ನು ಕೂಡ ಮಾತನಾಡಿಸುವಂತಿಲ್ಲ. ಪ್ರವಾಸಿಗರ ಮುಂದೆ ಕಾಣುವಂತ ಜನ ಕೂಡ ಸರ್ಕಾರದಿಂದ ನೇಮಿಸಲ್ಪಟ್ಟವರು. ಅವ್ರಿಗೆ ಏನ್ ಮಾತನಾಡಬೇಕು ಅಂತ ಮೊದಲೇ ತರಬೇತಿಯನ್ನ ಕೊಟ್ಟಿರಲಾಗುತ್ತೆ. 2024ರ ಒಂದು ವರದಿಯ ಪ್ರಕಾರ ಉತ್ತರ ಕೊರಿಯಾದಲ್ಲಿ ಇತ್ತೀಚೆಗಷ್ಟೇ ವೇತನ ಪರಿಷ್ಕರಣೆ ನಡೆಸಲಾಗಿತ್ತು. ಏಷ್ಯಾ ಪ್ರೆಸ್ ಎಂಬ ಸಂಸ್ಥೆಯ ರಿಪೋರ್ಟ್ನ ಪ್ರಕಾರ ಮಾರ್ಚ್ 2023ರಲ್ಲಿ ನಾರ್ತ್ ಹ್ಯಾಮ್ಯಾಂಗ್ ಮತ್ತು ಹ್ಯಾಂಗೋಂಗ್ ಪ್ರಾಂತ್ಯಗಳಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದವರಿಗೆ ಕೊಡ್ತಿದ್ದಂತ ಸಂಬಳ ಎಷ್ಟು ಅಂದ್ರೆ ಸಾಮಾನ್ಯ ಕಾರ್ಮಿಕರಿಗೆ ತಿಂಗಳಿಗೆ 1,500ದಿಂದ 2,500 ವಾನ್ವರೆಗೂ ವೇತನ ಸಿಗ್ತಿತ್ತು. ಜೂನಿಯರ್ ಅಧಿಕಾರಿಗೆ 4,000 ವಾನ್, ಮ್ಯಾನೇಜರ್ ಅಥವಾ ಡೆಪ್ಯೂಟಿ ಮ್ಯಾನೇಜರ್ಗೆ 6ರಿಂದ 8,000 ವಾನ್ ಮತ್ತು ಲೋಕಲ್ ಗವರ್ನಮೆಂಟ್ ಎಂಪ್ಲಾಯ್ ಅಂದ್ರೆ ಪೀಪಲ್ ಕಮಿಟಿಯ ಹಿರಿಯ ಅಧಿಕಾರಿಗೆ 8,000 ವಾನ್ಗಳಷ್ಟು ಸಿಗ್ತಾ ಇತ್ತು. ಈ ವಾನ್ ಅನ್ನೋದು ಉತ್ತರ ಕೊರಿಯಾದ ಕರೆನ್ಸಿ ಹೆಸರು. ಅಂದ್ರೆ ನಾವು ಹೇಗೆ ರೂಪಾಯಿ ಅಂತ ಕರಿತೀವೋ ಅದೇ ರೀತಿ ಅವರು ಅವರ ಕರೆನ್ಸಿಗೆ ವಾನ್ ಅಂತ ಕರೀತಾರೆ. ಅವರ 100 ವಾನ್ಗೆ ನಮ್ಮ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಕೇವಲ 9 ರೂಪಾಯಿ 30 ಪೈಸೆ ಮಾತ್ರ ಆಗುತ್ತೆ. ಅಂದ್ರೆ ಅವರ 100 ರೂಪಾಯಿ ನಮ್ಗೆ 9 ರೂಪಾಯಿ ಲೆಕ್ಕ. ಅಲ್ಲಿ 1 ಕೆಜಿ ಅಕ್ಕಿಗೆ 6,000 ವಾನ್ ಇದೆ. ಅಂದ್ರೆ ಅವನ ಸಂಬಳದ ಮುಕ್ಕಾಲ್ ಪಾಲು ಅಲ್ಲೇ ಖಾಲಿಯಾಗೋಯ್ತು. ಮತ್ತೆ ಹೇಗ್ ಬದುಕ್ತಾರೆ ಅಂತ ನಿಮ್ಗೆ ಅನ್ನಿಸಬಹುದು. ಈ ನಾರ್ತ್ ಕೊರಿಯಾದಲ್ಲಿ ಜನ ಸರ್ಕಾರದಿಂದ ಕೊಡುವಂತ ಸಂಬಳದ ಮೇಲೆ ಅವಲಂಬಿತರಾಗಿರೋದಿಲ್ಲ. ಏಕೆಂದ್ರೆ ಅವರ ಸಂಬಳದ ಬಹುಪಾಲು ಭಾಗ ಸೇನೆ ಸಹಾಯ ಮತ್ತು ಸರ್ಕಾರಿ ಶಿಬಿರಗಳಿಗೇನೆ ಹೋಗುತ್ತೆ. ಅಲ್ಲಿ ಹಣನೇ ಎಲ್ಲ ಅಲ್ಲ, ಅಲ್ಲಿ ಶಿಕ್ಷಣ ಉಚಿತವಾಗಿದೆ. ಸರ್ಕಾರದ ಮೂಲಕ ಎಲ್ಲಾ ಮಕ್ಕಳಿಗೂ ಉಚಿತವಾಗಿಯೇ ಶಿಕ್ಷಣ ಸಿಗುತ್ತೆ. ಯುನೆಸ್ಕೋದ ಪ್ರಕಾರ ನಾರ್ತ್ ಕೊರಿಯಾದ ಸಾಕ್ಷರತೆ ಪ್ರಮಾಣ ಸುಮಾರು 98% ಇದೆ. ಅಂದ್ರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಓದು ಬರಹವನ್ನ ಕಲ್ತಿದ್ದಾರೆ. ಆದ್ರೆ ಇಲ್ಲಿ ಹುಟ್ಟುವಂತ ಮುಖ್ಯ ಪ್ರಶ್ನೆ ಏನು ಅಂದ್ರೆ ಅವರು ಓದ್ತಿರೋದು ಏನು?
ಪ್ರತಿ ಪುಸ್ತಕದಲ್ಲೂ ಕೂಡ ಒಂದೇ ಮುಖ, ಪ್ರತಿ ಕಥೆಯಲ್ಲೂ ಕೂಡ ಒಬ್ಬನೇ ಹೀರೋ. ಅದು ಬೇರೆ ಯಾರೂ ಅಲ್ಲ, ಆ ದೇಶದ ಸುಪ್ರೀಂ ಲೀಡರ್ ಅಥವಾ ಅವರ ಪೂರ್ವಜರು. ನಾರ್ತ್ ಕೊರಿಯಾದಲ್ಲಿ ಓದು ಕಡ್ಡಾಯವಾಗಿದೆ, ಆದ್ರೆ ಅದು ನಿಜವಾದ ವಿದ್ಯಾಭ್ಯಾಸ ಅಲ್ಲ. ಅದು ಒಂದ್ ರೀತಿ ಬ್ರೈನ್ ವಾಶ್ ಅಂತಾನೆ ಹೇಳಬಹುದು. ಟಿವಿ ಪ್ರೋಗ್ರಾಂಗಳಿಂದ ಹಿಡಿದು ಪುಸ್ತಕಗಳಿಂದ ಹಿಡಿದು ಎಲ್ಲಾ ಕಡೆಯಲ್ಲೂ ಕೂಡ ಒಂದೇ ಮುಖವನ್ನ ತೋರಿಸಲಾಗುತ್ತೆ. ಕಿಮ್ ಕುಟುಂಬವನ್ನ ದೇವರಂತೆ ಜನರ ಮುಂದೆ ಪ್ರಸ್ತುತಪಡಿಸಲಾಗುತ್ತೆ. ಇದೆಲ್ಲದರ ಹಿಂದೆ ಇರೋದು ಒಂದೇ ಭೀಕರ ವ್ಯವಸ್ಥೆ, ಅದು ಸೋಂಗ್ಬುನ್ ಸಿಸ್ಟಮ್. ಈ ಒಂದು ವ್ಯವಸ್ಥೆ ಅಲ್ಲಿನ ಜನರ ಜೀವನವನ್ನ ನರಕವನ್ನಾಗಿ ಮಾಡಿದೆ. ನಾರ್ತ್ ಕೊರಿಯಾದಲ್ಲಿನ ಶಿಕ್ಷಣ ಒಂದು ಫಿಲ್ಟರ್ನಂತೆ ಕೆಲಸ ಮಾಡುತ್ತೆ. ಆದ್ರೆ ನಾರ್ತ್ ಕೊರಿಯಾದಲ್ಲಿ ಒಳ್ಳೆ ಜೀವನವನ್ನ ಮಾಡಬೇಕು ಅಂದ್ರೆ ಓದು ಅಥವಾ ಪ್ರತಿಭೆ ಸಾಕಾಗೋದಿಲ್ಲ. ಅಲ್ಲಿ ಸೋಂಗ್ಬುನ್ ಕ್ರೆಡಿಟ್ ಚೆನ್ನಾಗಿರ್ಬೇಕು. ಇದು ಒಂದು ಸಾಮಾಜಿಕ ಶ್ರೇಣೀಕರಣ ವ್ಯವಸ್ಥೆ. ಇದು ಅಲ್ಲಿನ ಜನರ ಭವಿಷ್ಯವನ್ನ ನಿರ್ಧರಿಸುತ್ತೆ. ಅಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿಗೆ ಬಹಳ ಚೆನ್ನಾಗಿ ಕಂಪ್ಯೂಟರ್ ಕೋಡಿಂಗ್ ನಾಲೆಡ್ಜ್ ಇದ್ರೂನು, ಬುದ್ಧಿವಂತನಾಗಿದ್ರೂನು, ಬಹಳ ಪ್ರತಿಭಾವಂತನಾಗಿದ್ರು ಕೂಡ ಈ ಸೋಂಗ್ಬುನ್ ಕ್ರೆಡಿಟ್ ಅಥವಾ ಅಂಕಗಳು ಕಡಿಮೆ ಇದ್ರೆ ಸರ್ಕಾರ ಅಂತವ್ರಿಗೆ ಹೈಯರ್ ಎಜುಕೇಶನ್ ಮಾಡೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಬದಲಾಗಿ ಸಾಯೋವರೆಗೂ ಕಾರ್ಮಿಕನಾಗಿನೇ ಇರ್ಬೇಕಾಗುತ್ತೆ. ಯಾರ ಕ್ರೆಡಿಟ್ ಉತ್ತಮವಾಗಿರುತ್ತೋ ಅಥವಾ ಯಾರು ಎಲಿಟ್ ಕುಟುಂಬದಿಂದ ಬಂದವರಾಗಿರ್ತಾರೋ ಅವರನ್ನ ಮಾತ್ರ ಯೂನಿವರ್ಸಿಟಿ ಆಫ್ ನ್ಯಾಷನಲ್ ಡಿಫೆನ್ಸ್ ಈ ರೀತಿ ಇತ್ಯಾದಿ ಸಂಸ್ಥೆಗಳಿಗೆ ಕಳಿಸ್ಕೊಡ್ಲಾಗುತ್ತೆ. ಅಲ್ಲಿ ಈಗ ಹೈಪರ್ಸೋನಿಕ್ ಕ್ಷಿಪಣಿಗಳ ತಂತ್ರಜ್ಞಾನವನ್ನು ಕೂಡ ಕಲಿಸಲಾಗುತ್ತೆ. ಉಳಿದಂತ ಯುವಕರು ತಮ್ಮ 17ನೇ ವಯಸ್ಸಿಗೆ 10 ವರ್ಷಗಳ ಕಾಲ ಸೇನೆಯ ಸೇವೆಯನ್ನ ಮಾಡಬೇಕಾಗುತ್ತೆ. ಇಲ್ಲಿ ಹೆಣ್ಮಕ್ಳನ್ನು ಕೂಡ ಸೇನೆಗೆ ಸೇರಿಸಲಾಗುತ್ತೆ. ಆದ್ರೆ ಯಾವ ವ್ಯಕ್ತಿಯಾಗ್ಲಿ ಅಥವಾ ಅವನ ಕುಟುಂಬ ಆಗ್ಲಿ, ಸಂಬಂಧಿಕರಾಗ್ಲಿ ಯಾವುದೇ ಅಪರಾಧಗಳನ್ನ ಮಾಡಿದ್ರೆ ಅಥವಾ ನಾರ್ತ್ ಕೊರಿಯಾದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ಅಥವಾ ಸುಪ್ರೀಂ ಲೀಡರ್ಸ್ಗಳನ್ನ ಅವಮಾನ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಅವರ ಸೋಂಗ್ಬುನ್ ಕ್ರೆಡಿಟ್ ಕಡಿಮೆ ಆಗುತ್ತೆ. ಯಾರು ಎಷ್ಟೇ ಬುದ್ಧಿವಂತರಾಗಿದ್ರು, ಪ್ರತಿಭಾವಂತರಾಗಿದ್ರು ಎಲ್ರಿಗೂ ಒಂದೇ ರೀತಿ ಆದಂತ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಅದೇ ಜೀವನ ಪೂರ್ತಿ ಕಾರ್ಮಿಕನಾಗಿ ಉಳಿಯುವಂತ ಶಿಕ್ಷೆ. ದಿನದ 1 ಹೊತ್ತು ಊಟಕ್ಕೂ ಪರದಾಡಬೇಕು. ಇತ್ತೀಚಿನ ಒಂದು ಹೊಸ ರಿಪೋರ್ಟ್ನ ಪ್ರಕಾರ ನಾರ್ತ್ ಕೊರಿಯಾದ ರಿಯಾಂಗ್ ಯಾಂಗ್ ಪ್ರಾಂತ್ಯದಲ್ಲಿ ಇಬ್ರು 16 ವರ್ಷದ ವಿದ್ಯಾರ್ಥಿಗಳು ತಮ್ಮ ಶಾಲೆಯಲ್ಲಿ ಸೌತ್ ಕೊರಿಯನ್ ಮತ್ತು ಅಮೆರಿಕನ್ ಡ್ರಾಮಾವನ್ನು ನೋಡದಂತ ಕಾರಣಕ್ಕಾಗಿ ಏರ್ ಫೀಲ್ಡ್ ನಲ್ಲಿ ಜನರ ಮುಂದೆ ಸಾರ್ವಜನಿಕವಾಗಿ ಅವರನ್ನ ಗಲ್ಲಿಗೇರಿಸಲಾಗಿತ್ತು. ವೀಕ್ಷಕರೇ, ಇದನ್ನೆಲ್ಲ ಕೇಳಿದ್ರೆ ನಿಜಕ್ಕೂ ಈ ನಾರ್ತ್ ಕೊರಿಯಾದಲ್ಲಿ ಕಿಮ್ ಜಾಂಗ್ ಉನ್ನ ಆಡಳಿತ ಎಷ್ಟು ಕಠಿಣವಾಗಿದೆ, ಅವನ ಅನುಮತಿಯಿಂದ ಅಲ್ಲಿ ಒಂದು ಎಲೆ ಕೂಡ ಅಲುಗಾಡುವಂತಿಲ್ಲ ಅನ್ನೋದು ಗೊತ್ತಾಗುತ್ತೆ. ಇನ್ನು ಇದೆಲ್ಲ ಕೇಳಿದ್ಮೇಲೆ ನಿಮ್ಗೆ ನಾವು ಭಾರತದಲ್ಲಿ ಹುಟ್ಟಿರೋದೇ ಅದೃಷ್ಟ ಅಂತ ಅನ್ನಿಸ್ತೇ ಇರೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ನ ಮೂಲಕ ತಿಳಿಸಿ. ನಮಸ್ಕಾರ.